ಬರ್ತಾನಂತ. ಎಷ್ಟೊತ್ತಾತ ಮತ್ತೆ ಬೈತಾಳೆ ಎಲ್ಲ. ನಾನು ಏನು ಹೊಂಟ ಸವಾರಿ? ಸುಬ್ಬಮ್ಮ ಉಂಡಿ ಕಟ್ಕೊಡ್ಬಾ ಅಂತೇಳಿ ಪಾಪ ಆಗಲಕ್ಕ ಒಂದ್ 2-3 ಸಲ ಬಂದ್ ಹೋಗೈತೆ. ಅದಕ್ಕೆ ಕಟ್ಕೊಟ್ರಾತಂತೇಳಿ ಹೊಂಟಿದ್ದೆ. ಅದ ಅಂದ್ಯ ನಾನು ನಿನಗೆ ಮಂದಿದ್ ಏನಾರ ಹೇಳಿದ್ರೆ ಮಾಡಾಕ ಲಘು ಓಡ್ ಹೊಕ್ಕಿ ನೀನು. ಏನ ಅದ ಮನ್ಯಾಗ ನೋಡು ಏನಾರ ಮಾಡಂದ್ರೆ ಹಂಗೆ ಕೈ ನೋವು ಕಾಲು ನೋವು ನಡ ನೋವು ಅಂತೇಳಿ ಹೇಳ್ತಿರ್ತಿ. ಮಂದಿ ಅದಕ್ಕಾರ ಕರೀದ ನೋಡೋ ಬಗ್ಗೆ ನೋಡಿ ನಿನಗೆ ಯಾವಾಗ ಕರೀತಾರ ಏನು ಅವ್ರು ಕರೀದ ಅಷ್ಟ ಬೇಕಾಗಿರ್ತತಿ. ಪಟ್ಟನ ಹೊಕ್ಕಿ ಹಂಗೆ. ಹೌದು, ನಾ ಅವ್ರ ದಾರಿ ಕಾಯ್ಕೊಂತ ಕುಂತಿರ್ತೇನೆ. ಯಾವಾಗ ನನ್ನ ಎದಕ್ ಕರಿತಾರ ಎದಕ್ಕಿಲ್ಲ ಅಂತೇಳಿ. ಇಂಥದ್ದು ಮಾತ್ರ ಶಾಣೆದಿ ನೋಡಿ ನೀ ಹೇಳಾಕ. ನಿನಗೂ ಅಷ್ಟೇ ಬೇಕಾಗಿರ್ತದೆ ತಗೋ. ಮಂದಿ ಮನೆಗೆ ಹೋಗಿ ವಾರಿ ಮಾಡ್ದಂದ್ರೆ ನಿನಗೂ ಹಂಗೆ ಕುಣಿತಿರ್ತಿ ನೋಡು. ಅವ್ರು ಹೇಳೋದು ಒಂದು ತಡ ನೋಡಿ ನಿನಗೆ ಹಂಗೆ ಹೊಂಟ್ಲ. ಹೌದು ತಗೋ, ನಾ ಯಾಕೆ ಕುಣಕ್ ಹೋಗ್ಲಿ? ಮತ್ತೆ ಪಾಪ ಆಜು ಬಾಜು ಮಂದಿ ನಂದೇನಾರು ಇದ್ರ ಕರೆದ್ರೆ ಬರಂಗಿಲ್ಲ ಅವ್ರು. ಹಂಗ ಜಯಕ್ಕ ಜಯಕ್ಕ ಅಂತ ಓಡಾಡಿ ಬರ್ತಾವ. ಮತ್ತೆ ನಾ ಹೋಗಿ ಮಾಡ್ಬಾರ್ದ? ನಂದೇನಾರಿತ್ತ ಹಂಗ ಬಂದ್ ಮಾಡ್ಕೊಡ್ತಾವೆಲ್ಲ. ಅಲ್ಲೋ ಮರಯ್ಯ, ಅಲ್ಲ ಮನ್ಯಾರಕಿನ ಸುಬ್ಬಮ್ಮನ ಒಂದಿಟ್ಟಿಲ್ಲ ಒಂದು ತೆಗ್ದಿಲ್ಲ ನೀನು. ಆ ಪರಿ ಬೇದಾಡಿದಕ್ಕಿ ಎಲ್ಲಾನು. ಈಗ ನೋಡಿದ್ರೆ ಆಕಿದ ಉಂಡಿ ಕಟ್ಟಿ ಕೊಡಾಕ ಹೊಂಟೀಗಿ ನೀ. ಹಂಗ ಮತ್ತೆ ಜಗಳ ಮಾಡಿದ ಕುಡಿದು ಇರೋದಲ್ಲ. ಆಜು ಬಾಜುನ ಅಂದ್ರೆ ಅಕ್ಕಂಗಾರ ಇದ್ದಂಗ ನಾವು. ಹಂಗ ಇರ್ತದ ಮತ್ತೆ ಏನ್ ಮಾಡುದು? ಆಕಿನ ಜಗಳ ಆಡ್ತಾಳ, ನಾನು ಜಗಳ ಆಡ್ತೀನಿ. ಮತ್ ನಮ್ಮ ಮನೆಗೆ ಏನಾರು ಇದ್ರೆ ಆಕಿನ ಕರಿತೀನಿ, ಅವ್ರ ಮನೆಗೆ ಏನಾರು ಇದ್ರೆ ನನ್ನ ಕರಿತಾಳ ಆಕಿ. ನೀ ಊಟ ಮಾಡಿ ಹೋಗು, ನಾ ಒಂದೆಡೆ ಕಟ್ಟಿ ಕೊಟ್ಟಕ್ಕೆ ಬರ್ತಾನಂತ. ಹೋಗಿ ಮೊದಲು ಪಾಪ ಮತ್ತು ನೀನು ಇಂಥ ಅರ್ಜೆಂಟ್ ಐತಿ ಲಘು ಹೋಗ್ಬಾರೋಪ ನೀನು. ಒಟ್ಟು ಮಂದಿದು ಮಾಡಾಕ್ ಪಡ್ಕೊಂತ ನೋಡು ಹಂಗೆ. ಅವ್ರು ಕರೀದು ಒಂದು ತಡ ನೋಡು ಹಂಗೆ ಓಡಿ ಹೊಂಟ ಬಿಡ್ತಾಳ. ಉಂಡಿ ಆದ್ರೂ ಕಂಪಾಗಿ ಬಿಡುವ ಬಾಯಾಗ ಅಂಕನ ರುಚಿಯಾಗೈತೆ ನೋಡು. ಅದಕ್ಕವ ನಾನು ನಿನ್ನ ಕಡೆ ಕಡ್ಸೋದು. ಎಂತ ಚಲೋಗೆ ನೋಡ, ಪಳ್ಳಾಗೆ ನೋಡು ಜೀವ ಬಾಯಾಗ. ಕಂಪಿನ ಸಾಮಾನ ತುಪ್ಪ ಎಲ್ಲ ಇದ್ರೆ ಹೇಳ್ದಂಗೆ ಅಕ್ಕ ನೋಡ್ಬೇ ಉಂಡಿ ಮಸ್ತ್ ಅಕ್ಕವು. ಬಾಯಾಗ ಹಂಗ ಮೆತ್ತಗ ರುಚಿ ಅಕ್ಕವ. ಇವು ನಮಗೂ ಹಲ್ಲಿಲ್ದಾರ ತಿನ್ನಾಕ ಚಲೋ ಅಕ್ಕವ. ಸಣ್ಣ ಮಕ್ಕಳಿಗೆ ತುಪ್ಪದ ರುಚಿ ಬರ್ತೈತಲ್ಲ ಬಾಯಾಗ, ಅವು ಅಡ್ಡಾಡ್ಕೊಂತ ತಿಂತಾವು. ಅದ್ರಾಗ ಈ ಶೇಂಗಾದ ಉಂಡಿ ಕಟ್ಟಿದ್ಮೇಲೆ ಈಗ ಇದಕ್ಕೆ ಇನ್ನೂ ಗೋಧಿ ಹಿಟ್ಟು ಹುರಿದು ಒಂದಿಟ್ಟು ತುಪ್ಪದಾಗ ಅವಲಕ್ಕಿ ಕರೆದು ಹಾಕ್ಬೇಕಾಗಿತ್ತು. ಇನ್ನೂ ಹಂಗ ಕುರು ಅಂತೇಳಿ ಮಸ್ತ್ ಹಾಕಿತ್ತು ನೋಡು. ನನಗೂ ಆಗ ಲಕ್ಷಣ ಆಗಲಿಲ್ಲ. ಹೋಲ್ಬಿಡ ಮತ್ತೆ ಇನ್ನೊಂದು ಕಟ್ಟಬೇಕಾರ ಹಾಕನಂತ ಮಸ್ತ್ ಹಾಕವು. ಅದು ಅಂತಾರವ ಎಲ್ಲರೂ ತುಪ್ಪದಾಗ ಕರೆದು ಹಾಕ್ಬೇಕಂತ ಅವಲಕ್ಕಿನ. ಚಲೋ ಆಕತ್ ಅಂತಾರ. ಒಟ್ಟು ನಾನು ಒಮ್ಮೆ ಹಾಕಿಲ್ಲ ಬಿಟ್ಟಿಲ್ಲ. ನನಗೆ ಎಲ್ಲ ಬರ್ತೈತವ. ಈ ಉಂಡಿ ಕಟ್ಟದಂದ್ರೆ ನನಗೆ ಆಗೋದಿಲ್ಲ ನೋಡು. ಅದೊಂದು ಕಲ್ಕೋಬೇಕಾಗೈತಿವ. ಎಲ್ಲಿ ಹಾಗೆ ಹೋತಿಲ್ಲ ನೀರ್ತಿ ಅನ್ನೋದು ಸುಮ್ಮನೆ ಆಗುತ್ತೆ ನೋಡು. ತಗೋ ರಜೆಯವ ಒಂದು ಉಂಡಿ ತಿನ್ನು ನೋಡು. ಬೇಸನ್ ಉಂಡಿ ಹೆಂಗೆ ನೋಡು. ಬ್ಯಾ ಬಿಡೇವ ಮತ್ತೆ ಎಲ್ಲಿ ತಿನ್ನಕ್ಕೆ ಹೋಗ್ಲಿ ಬಿಡ. ಬೇಡ ತಗದಿಡು. ಆರಿದ್ವ ಅಂದ್ರೆ ಒಂದಿಟ್ಟು ತೆಪ್ಪೆ ಹಾಕಿಟ್ಟು ಬಿಡು. ಅಯ್ಯ ತಿನ್ನು. ತಿಂದು ಏನು ಒಂದು ಉಂಡಿ ತಿಂದು ನೀರು ಕುಡಿ ನೋಡಿ ಹೆಂಗೈತಿ. ಬಾಯ್ ಹಾಕೊಂಡು ನೋಡು. ನನಗೊಂದು ತಂಬ ಇಲ್ಲಿ ಚೆನ್ನಾಗ್ಯಾವ ಬೇ ಉಂಡಿ ಮಸ್ತ್ ನೋಡು. ತಿಂದು ನೋಡು ನೀ ಒಂದು. ಅಯ್ಯ ಹೌದು, ವಾಸನೆ ಘಮ ಘಮ ಅಂತ ನೋಡಂಗೆ ಈ ಚಿಲ್ಲಾಗ್ಯಾವ. ಅವು ವಾಸನೆ ನೋಡಿದ್ರೆ ಗೊತ್ತಾಕತಿ. ಇರ್ಲಿ ಬಿಡು, ಹಿಂದಾಡ್ ತಿಂತಾನ. ತಗೋ ಇನ್ನೊಂದು ತಿನ್ನು. ಅಲ್ಲಿ ಬಿಡ್ಬೇ, ಸಾಕು ಬಿಡು. ತಿನ್ನು ಇನ್ನೊಂದು ಉಂಡಿ ತಿನ್ನು. ಏನಾಕತಿ? ಶೇಂಗಾದ ಉಂಡಿ ಒಂದು ನೋಡ್ಬೇಕಿಲ್ಲ ಮತ್ತೆ. ಅಯ್ಯ ಬ್ಯಾ ಬಿಡ್ಬೇ, ಶೇಂಗಾದ ಉಂಡಿ ನನಗೆ ಹಾಲು ತಗೋದಿಲ್ಲ, ಕಡೆ ಹಾಕ ಹೋಗೋದಿಲ್ಲ. ಬೇಕಂದ್ರೆ ಇನ್ನೊಂದು ಬೇಸನ್ ಉಂಡಿನ ತಿಂತಾನಂತ. ಅವಾಗ ನನಗೂ ಈಗ ಸ್ವೀಟ್ ತಿನ್ನಂಗೆ ಆಗೋದಿಲ್ಲ ಬಿಡ ಸುಬ್ಬಮ್ಮ. ಇಲ್ಲಾಂದ್ರೆ ನಾ ಉಂಡಿಗೆ ಎಷ್ಟು ಇದು ನೋಡೋದಿಲ್ಲ. ಈಗ ಹೋಗಂಗೆ ಅಲ್ವಾ ಅಷ್ಟು ಕಡಿಮೆ ಆಗ್ಬಿಟ್ಟತಿ. ಈಗ ಆದ್ರೂ ಊಟನೇ ಕಡಿಮೆ ಆಗೈತೆ ನಂದು. ಹೌದು ಬಿಡುವ. ಆಯ್ತು ತಗೋ, ಇವನ್ನ ಆರಿಟ್ಟು ಒಂದಿಟ್ಟು ಡಬ್ಬೆ ಹಾಕಿಟ್ಬಿಡು. ಮತ್ತಂದ್ರೆ ಚಲೋ ಅಕ್ಕ. ಒಂದು ಸ್ವಲ್ಪ ಆರ್ಲಿ ಮನೆಗೆ ಹೋಗಂತ ಸುಬ್ಬಮ್ಮ. ನಾನು ಮತ್ತು ನಮ್ಮ ಹಿರಿಯಣ್ಣು ಬಂದಿದ್ದ ಉಣ್ಣಾಕ. ಈ ಕಡೆ ಬಂದೆ ನಾನು. ಹೋಗ್ತಾನಂತ ತಗೋಣ. ಹೂವ ನಾವಲ್ಲೇ ನೋಡುವ ಒಂದಿಟ್ಟು ನೋಡು. ಸುಬ್ಬಮ್ಮ ವಯಸ್ಸಾದ್ರೂ ಇಷ್ಟಕೊಂಡ ಉಂಡಿ ಕಟ್ಸಳ. ನಾವು ನಮ್ಮ ಮನ್ಯಾಗ ತಿನ್ನೋರು ಉಣ್ಣೋರು ಎಲ್ಲರೂ ಇದ್ದನು ಒಂದು ಉಂಡಿ ಕಟ್ಟಿಲ್ಲ ನೋಡಿ. ಇನ್ನು ನಾನು ಇತ್ತನಾಗ ಅರಿಬೇಜ್ ಆಗತ್ತಿದ್ದೆ. ಏನೋ ವಾಸನೆ ಬರಾಕತ್ತಲ್ಲೇವ ಎಲ್ಲಿದ್ದ ಅಂತೇಳಿ ನೋಡಿದೆ. ಅವಾಗ ಸುಬ್ಬಮ್ಮನ ತಡಿ ಇದೆ ಅಂತೇಳಿ ನೋಡಿದ್ರೆ ತಡಿ ಏನು ಮಾಡಾಕತ್ತಾಳ ಅಂತೇಳಿ ಬಂದೆ. ನೋಡು ಸೊಸಿ ಇಲ್ಲಿಕಂದ್ರು ಅಡಿಗೆ ಮನೆ ಹಂಡೆ ಟಾಕಿ ಪಳಾಪಳ ಹೊಳಿತಾವ ನೋಡುವ. ಸುಬ್ಬಮ್ಮನು ಎಷ್ಟು ಸ್ವಚ್ಛ ಇಟ್ಕೊಂಡಿ ಬೇ. ಮತ್ತೆ ನನಗೆ ಬಗೆಹರಿಯೋದಿಲ್ವಾ? ನನಗೆ ಎಲ್ಲ ಸ್ವಚ್ಛ ಇರ್ಬೇಕು. ನಿಮ್ಮ ಕೈಯಲ್ಲೇ ಅದನ್ನ ಇದನ್ನ ಜಡ್ಡು ಇಟ್ಕೊಂಡು ಕುಂದ್ರಾಗ ಆಗೋದಿಲ್ಲ ನನಗೆ. ಹೌದು ಬಿಡುವ. ನಮ್ಮ ಅತ್ತಿನ ಅದಾಳ. ನಾ ಊರಿಗೆ ಹೋದ್ರೆ ಮನೆ ಅನ್ನೋದು ಎಲ್ಲ ಗರಿಪಲಿ ಮಾಡಿ ಕೈ ಬಿಟ್ಟಿರ್ತಾವ ನೋಡೋದನ್ನ.
ಅಲ್ಲಿದಲ್ಲೇ ಇಲ್ಲಿದಿಲ್ಲೇ ಒಂದು ಬುಟ್ಟಿ ಕಸ ಬರ್ತೈತಿ ಹೊಡೆದ್ರೆ ನಾನು ಮನೆ ಸ್ವಚ್ಛ ಮಾಡಕ್ಕಂತ ಹೇಳಿನ ಒಂದಿನ ಎಕ್ಸ್ಟ್ರಾ ತಗೋಬೇಕು ನೋಡು. ಅಷ್ಟು ಹೊಲಸಾಟ ಮಾಡಿರ್ತಾಳೆ ಎಲ್ಲ. ಅಯ್ಯ ಇಲ್ಲದಿರ್ ನಾವು ಅಷ್ಟ್ರ ಜಯಮ್ಮ ಒಂದಿಟ್ಟು ನಿನ್ನ ಕಡೆ ಕೆಲಸ ಇತ್ತೇವ. ನಿಮ್ಮ ಮನೆಗೆ ಹೋಗಿದ್ಯಾ? ನಿನ್ನ ಸೊಸಿ ಅತ್ತೆಯರು ಉಂಡಿ ಕಟ್ಟಕ್ಕೆ ಹೋಗ್ಯಾರ್ರಿ ಅಂತಂದ್ಲು. ಮತ್ತೆ ಇಲ್ಲಿ ಬಂದೆ ನಾನು. ಹೌದಾ? ಇಲ್ಲಿ ಬಿಡೇವ, ನಾ ಇಲ್ಲೇ ಕುಂತಾನೆ ಭಾಳ ತಾತ. ಯಾಕೆ ಇಲ್ಲಿ ಬಿಡ್ಬೇ? ನಮ್ಮ ಅತ್ತಿ ಜಗಳ ತೆಗೆದು ಬಿಟ್ಟತ್ ನೋಡೇವ. ಇದೊಂದು ಕುಡಿದು ಬಂತೆ ನನ್ನ ಗಂಡ ಹಂಗೆ ಹಿಂಗೆ ಅಂತೇಳಿ ಹಾಯ್ತು ಹೋಯ್ತಂತೆ ನಿಂತು ಬಿಟ್ಟಾವ ಎರಡು. ಹಾಪ್ ಬಣಂಗಿಲ್ಲ ಹುಣಿ ಅನ್ನಂಗಿಲ್ಲ ಇಷ್ಟು ಮಾಡ್ಕೊಂತ ನಿಂತು ಬಿಡ್ತಾರ ನೋಡು. ಈಗ ಏನು ಮಾಡ್ಲಾ, ನನಗೆ ಸಾಕ ಹೋಗೈತಿ. ಅದಕ್ಕೆ ಒಂದಿಟ್ಟು ಹೇಳ್ತಾಳೆ ನಾಕಿಗೆ ಅಂತೇಳಿ ಬಂದಿವ. ಬಾರಬೇ ಒಂದಿಟ್ಟು ಹೇಳಿ ಬಾಕಿ ನಮ್ಮ ಅತ್ತಿಗೆ. ನಡಿ ಬಂದು ನಡಿ. ಉಂಡಿ ಕೂಡ ಬೇ ಇಲ್ಲಿ ನೋಡೋಣ ಒಂದು ಹೆಂಗಾಗ್ಯಾವ ಅಂತೇಳಿ. ಅಯ್ಯ ತಡಿವಾ, ಆರ್ಬೇಕವು ಆರಿಂದಾಗ ನೋಡುವಂತ್ರಂತ. ನಾನು ಅಕ್ಕಂತ ಹೋಗ್ಬೇ ತಡಿ ಒಂದಿಟ್ಟು ಅಲ್ಲೇನೋ ಜಗಳ ಮಾಡತ್ತಾರಂತವ್ರು ನೋಡ್ತಾನಂತ. ಆತ್ ತಗೋ ಸುಬ್ಬಮ್ಮ, ನಾನು ಹೊಕ್ಕನಂತ ಆರಿಂದಾಗ ನಾನು ತಂದು ಕೊಡೋ ಉಂಡಿ ಮತ್ತೆ. ತಂದು ಕೊಡ್ತಾನಿಕಿ ಆಕಿ ನೋಡ ಇವ. ಅಲ್ಲ ಉಂಡಿ ಕಟ್ಟ ಕರೆದ್ರೆ 4-5 ಉಂಡಿ ತಿಂದು ನೋಡಕಿ ಇವ. ನಾವಲ್ವ ಇವ ನಾವ ಕಲ್ಕೊಳ್ಳೋದು ಸುಖ ಅದು. ಅರ್ಧ ಉಂಡಿ ಬರೀ ಇವ್ರು ಕೊಡಾಕ ತಿನ್ನಾಕ ಇದಾಕತಿ. ತಮ್ಮ ಮನೆಗಾದ್ರೆ ಎಲ್ಲರ ಮನೆ ಅಡ್ಡಾಡಿ ಮುಗಿಸ್ ತಿಂದು ಉಂಡು ತಾವು ಕಟ್ಕೊಂತಾರ. ಇಲ್ಲಿ ನಮ್ಮ ಮನ್ಯಾಗ ಕಟ್ಟಾಕ ಕರ್ಸಿದ್ರೆ ನೋಡು ಅಲ್ಲ ಒಂದೇ ಜಾಗದಾಗ ಕುತ್ಕೊಂಡು 4 ಉಂಡಿ ತಿಂದ್ಲು. ಮತ್ತು ನನಗೆ ಸಿಹಿ ಹೋಗಂಗಿಲ್ವಾ ಅಂತ ಅಂತಾರೆ ಇವ. ಅವಲ್ವ ಇವನ. ಎಲ್ಲರಿಗೂ ನಮಸ್ಕಾರಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಆದಷ್ಟು ವಿಡಿಯೋ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾನಂತ. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ದಿನಾಲು ನನ್ನ ವಿಡಿಯೋ ಇಷ್ಟಪಟ್ಟು ಯಾರೆಲ್ಲ ನೋಡಾತ್ತೀರಿ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ರೇವತಿ ಅನ್ನೋರು ದಿನ ನಾನು ನಿಮ್ಮ ವಿಡಿಯೋ ನೋಡ್ತೀನಿ ರೀ ಅಂತೇಳಿ ಕಮೆಂಟ್ ಹಾಕಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ. ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ವಂದನಾ ಪೂಜಾರ್ ಅಂತೇಳಿ ಆಗಸ್ಟ್ 25 ಅವ್ರ ಮೊಮ್ಮಗನ ಬರ್ತಡೇ ಐತಿ, ವಿಶ್ ಮಾಡ್ರಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ಹುಟ್ಟುಹಬ್ಬದ ಶುಭಾಶಯಗಳು. ನನಗೆ ಹೆಸರು ಗೊತ್ತಿಲ್ಲ ರೀ, ನೀವು ಹೆಸರು ಮೆನ್ಷನ್ ಮಾಡಿದ್ರೆ ನಾನು ಹೆಸರು ಹೇಳ್ತಿದ್ದೆ.